ಮಾಡಿದ್ದಾರೆ ಇವತ್ತು ಅವ್ರ ತತ್ವಗಳು ಯಾರು ಪಾಲನೆ ಮಾಡ್ತಾರೆ ಇವತ್ತು ಅವ್ರ ತತ್ವಗಳು ಪಾಲನೆ ಮಾಡಿದ್ದಾದ್ರೆ ಇವತ್ತು ಹಿಂದೂ ಧರ್ಮದ ಮಹಾನ್ ಚೇತಕರು. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಬೇಡಿ, ಜಾತಿ ಏನು ಇಲ್ಲ, ಎಲ್ಲ ಒಂದೇ ಜಾತಿ ಅಂತ ಸಾರಿದಂತ ಮಹಾನ್ ಕವಿ ಇವರು. ಇಂಥವರ ಹೆಸರಲ್ಲಿ ಇವತ್ತು ನಾವು ಅವರ ಹುಟ್ಟಿದ ಹಬ್ಬವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ನಮಗೆಲ್ಲ ಖುಷಿ ಆಗುವಂತ ವಿಷಯ. ಇಂಥ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನು ಇವರು ಪಾಲಿಸಿಕೊಂಡಿದ್ದಾರೆ. ಇವತ್ತು ಅವರ ತತ್ವ ಸಿದ್ಧಾಂತಗಳಲ್ಲಿ ಸತ್ಯ ಇದೆ. ಅಹಿಂಸಾ ಮಾರ್ಗದಲ್ಲಿ ಅವರು ಜನಗಳನ್ನ ಮುಂದುವರಿಸಿಕೊಂಡೋಗಿ ಈ ಜಾತಿ ಒಂದೇ ಕುಲ, ಆದರೆ ಈ ಜಾತಿಯನ್ನು ಬಿಡಿ, ಜಾತಿ ವ್ಯವಸ್ಥೆಯನ್ನು ಬಿಡಿ ಅಂತ ಮಹಾನ್ ಕವಿಗಳು ಹೇಳಿದ್ರು. ಆದರೆ ಈ ದಿನಗಳಲ್ಲಿ ಜಾತಿ ಮತ್ತು ಒಡೆದಾಡುವಂತ ರಾಜಕೀಯ ವ್ಯವಸ್ಥೆ ಇದೆ. ಕನಕದಾಸರ ಜಯಂತಿ ದಿವಸ ಕನಕದಾಸರಿಗಾಗಿ ಮಾಡಿದಂತ ಇದರಲ್ಲಿ ಜಾತಿ ಬೀಸುವಂತ ಹಲವಾರು ನಿದರ್ಶನಗಳು ಈ ರಾಜ್ಯದಲ್ಲಿ ನಡೀತವೆ. ಅವೆಲ್ಲ ಕಳೆಯಾಡಬೇಕಾದ್ರೆ ಆ ಕನಕದಾಸರ ಮಹಾನ್ ಅವಕಾಶಗಳು ಜಾಸ್ತಿ ಇವೆ. ಇವತ್ತು ಈ 4 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕನಕದಾಸ ಮಹಾರಾಜ್ ಕಿ. ಹಲೋ ಭಾರತ್ ಮಾತಾ ಕಿ. ದಾಸಶ್ರೇಷ್ಠರಂತ ಕನಕದಾಸರವರಿಗೆ ಬಂದೊಳೆ. ಈ ದಿನ ಮಹಾಶ್ರೇಷ್ಠರು ಮಹಾದಾಸರಾದ ಪುರಂದರ ದಾಸರ ಸಮಕಾಲೀನರಾದಂಥ ಕನಕದಾಸರು ಈಗ ಈ ದಿನದಂದು 528ನೇ ಜನ್ಮದಿನೋತ್ಸವ ಜಯಂತಿ ಕಾರ್ಯಕ್ರಮವನ್ನು ಈ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಈ ಒಂದು ಜಯಂತ್ಯೋತ್ಸವವನ್ನು 2008ರಲ್ಲಿ ನಮ್ಮ ಸರ್ಕಾರವೇ ಇದ್ದಂಥ ಕಾಲದಲ್ಲಿ ಯಡಿಯೂರಪ್ಪನ ನೇತೃತ್ವದಲ್ಲಿ ಈ ದಾಸಶ್ರೇಷ್ಠ ಅಂತ ಕನಕದಾಸರ ಜಯಂತಿಯನ್ನು ಮಾಡಬೇಕಂತೇಳಿ ಒಂದು ರಾಜ್ಯದಲ್ಲಿ ತೀರ್ಮಾನ ಆಗ್ತದೆ. ಅದೇ ರೀತಿ ಆಗ್ತಾ ಇದೆ. ಶ್ರೀಮಾನ್ ಕನಕದಾಸರವರು ದಾಸಶ್ರೇಷ್ಠರು, ಕವಿಗಳು, ಕಾದಂಬರಿಕಾರರು. ಅವರಪ್ಪ ಅವರ ಹುಟ್ಟಿದ್ದು ಹಾವೇರಿ ಜಿಲ್ಲೆಯಲ್ಲಿ ಬಾಳ ಎಂಬ ಗ್ರಾಮದಲ್ಲಿ ಒಂದು ಬಡಕು ಕುಳಿತಿರುತ್ತಾರೆ. ಅವರಪ್ಪ ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ ಅಂತೇಳಿ ಬಡಕುಟುಂಬರಾದರೂ ಕೂಡ ಸುಮಾರು ವರ್ಷಗಳು ಮಕ್ಕಳಿರುವುದಿಲ್ಲ. ಆಗ ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಒಂದು ಹರಕೆಯನ್ನು ಹೋಗ್ತಾರೆ ಅಪ್ಪ ಅಮ್ಮ. ಆಗ ಆ ದೇವರ ಭಕ್ತಿಯಿಂದ ಹುಟ್ಟತಕ್ಕಂಥ ಮಗು ನಮ್ಮ ಕನಕದಾಸರು. ಅವರು ಮೂಲತಃ ತಿಮ್ಮಪ್ಪ ನಾಯಕ ಅಂತ ಹೆಸರಿರ್ತದೆ. ಆ ತಿಮ್ಮಪ್ಪ ನಾಯಕರಿಗೆ ಮೂಲತಃ ಆ ನಂತರ ಈ ವರದೆ ಅವರಪ್ಪ ಸುಮಾರು 18 ವರ್ಷಗಳ ಸಮಯದಲ್ಲಿ ಅವರಪ್ಪ ತಿಳ್ಕೊಳ್ತಾರೆ. ಆದರೂ ಕೂಡ ಒಂದು ಸಂಸಾರವನ್ನು ಹೇಗೆ ನಾವು ಸಾಗಿಸ್ಕೊಂಡು ಹೋಗ್ಬೇಕು ಅಂತೇಳಿ ನೋಡ್ತಾರೆ. ಸಂಸಾರ ಉತ್ತಮ ಮಾಡಲು ನೋಡಿದ್ರೆ ಸಾಕಾಗೋದಿಲ್ಲ. ಇಡೀ ಸಮುದಾಯವೇ, ಇಡೀ ದೇಶದಲ್ಲಿ ಈ ಥರ ಇದೆಯೋ ಜಾತಿ ಭೇದ ಎಲ್ಲ ನೋಡೋದಕ್ಕೆ ಆಗ್ತಾ ಇರ್ತದೆ. ಹಾಗೆ ಹೇಳ್ತಾರೆ, ಕುಲವೆಂದು ಪಡೆದಾಡಬೇಡಿ, ಬಿಚ್ಚಕೋಗಿರ. ಗಾಳಿ ಯಾವ ಕುಲ, ನೀರು ಯಾವ ಕುಲ, ಅನ್ನ ಯಾವ ಕುಲ, ನಾವು ಯಾವ ಕುಲದ ಅಂತ ಹೇಳ್ಕೊಡ್ಬೇಕಾಗ್ತದೆ. ನಾವು ಬೇಡ ಇದು ಅಂತೇಳಿ ಇಡೀ ದೇಶದಂತ ಸಾಕು ಮಹಾನ್ ಭಾವ ಕೀರ್ತಿವಂತರು ಕೀರ್ತಿಯನ್ನು ಬರೀತಾರೆ. ಹಲವಾರು ಕಾದಂಬರಿಗಳನ್ನು ಬರ್ತಾರೆ. ಇವರು ಲೇಖಕರಾಗಿ ಅನೇಕ ಕಡೆ ಅವರ ಕೀರ್ತನೆ ಮಾಡ್ತಕ್ಕಂಥ ಕೆಲಸ ನಾವು ಪುರಂದರ ಮಾಡ್ತಾರೆ. ಆಗ ಮಾಡ್ತಕ್ಕಂಥ ಜಾತಿ ಭೇದ ನೀತಿ ಯಾವುದು ಬೇಡ, ಧರ್ಮ ಒಂದೇ ನಮ್ಮದು ಯಾವುದೇ ಜಾತಿ ಭೇದವಿಲ್ಲ ಅಂತೇಳಿ ಸಾಕಿದಂಥ ಮಹಾನ್ ಭಾವ ಕನಕದಾಸ ಇರ್ತದೆ. ಅವರೊಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡ್ಕೊಂಡು ಹೋಗಬೇಕಾಗ್ತದೆ. ಮತ್ತು ಅವರೊಂದು ಕೀರ್ತನೆಗಳನ್ನು ನಾವು ಈಗಲೂ ಕೂಡ ನಾವು ಮರ್ತಿದ್ವಿ. ನಮ್ಮ ಮಾನಸ ಮಂಡಳಿಗೆ ಆ ಕೀರ್ತನೆ